ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಮೆಂತ್ಯ ಸೊಪ್ಪನ್ನು ಹಾಕಿ ಮಾಡುವಂಥ ಒಂದು ಆರೋಗ್ಯಕರವಾದ ಮತ್ತು ರುಚಿಕರವಾದ ಮೆಂತ್ಯ ಬಾತ್ ರೆಸಿಪಿನ ತಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಯಾವಾಗರ ಚಿತ್ರಾನ್ನ ಮತ್ತು ಪಲಾವ್ ತಿಂದು ಬೇಜಾರಾದಾಗ ಈ ಸಿಂಪಲ್ ಆಗಿರೋ ಮೆಂತ್ಯ ಬಾತನ್ನು ಟ್ರೈ ಮಾಡ್ಬೋದು. ಭಾಳ ರುಚಿಯಾಗಿರ್ತೈತಿ ಮತ್ತು ಮಾಡೋದೂ ಅಷ್ಟು ಸಿಂಪಲ್ ಐತಿ. ನಾನಿಲ್ಲೇ ಒಂದು ಕಟ್ಟಷ್ಟು ಮೆಂತ್ಯನ ತೊಳೆದು ಸಣ್ಣಗೆ ಹೆಚ್ಚಿ ತೊಗೊಂಡೇನಿ. ಆಮೇಲೆ ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸರು ಮತ್ತು ಒಂದು ಸ್ವಲ್ಪ ಹಸಿ ಶುಂಠಿನೂ ಸಣ್ಣಗೆ ಹೆಚ್ಚಿ ತೊಗೊಂಡೇನಿ. ಮತ್ತು ಒಂದು 5ರಿಂದ 6 ಕಾಳು ಮೆಣಸನ್ನ ಕುಟ್ಟಿಟ್ಕೊಂಡೇನಿ. ಮತ್ತು ಖಾರಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ತೊಗೊಂಡೇನಿ. ಮತ್ತು ಒಂದು ಕಪ್ಪಷ್ಟು ಅಕ್ಕಿ ಮತ್ತು 1/4 ಕಪ್ಪಷ್ಟು ತೊಗರಿಬೇಳೆನ 1-2 ಸರಿ ಕ್ಲೀನಾಗಿ ತೊಳೆದು ಒಂದು ಅರ್ಧ ಗಂಟೆ ಮೊದಲು ನೆನೆಸಿ ಇಟ್ಕೊಂಡಿದ್ದೆ. ಈ ರೆಸಿಪಿ ಮಾಡೋಕ್ಕೆ ಭಾಳ ಮಸಾಲೆದು ಏನು ಯೂಸ್ ಮಾಡೋಂಗಿಲ್ಲ ಮತ್ತು ತರಕಾರಿನೂ ಏನು ಹಾಕೋಂಗಿಲ್ಲ. ಬರೀ ಮೆಂತ್ಯ ಸೊಪ್ಪು ಅಷ್ಟೇ ಹಾಕಿ ಮಾಡೋದು ಮತ್ತು ಭಾಳ ರುಚಿಯಾಗಿರ್ತೈತಿ, ಅಷ್ಟೇ ಹೆಲ್ದಿನೂ ಹೌದು. ಇಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಕಾದ್ಮೇಲೆ ಒಗ್ಗರಣೆ ಸಾಸಿವೆ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಹಸಿ ಶುಂಠಿನ ಹಾಕಿ ಸ್ವಲ್ಪ 1 ನಿಮಿಷ ಅಷ್ಟೇ ಫ್ರೈ ಮಾಡಬೇಕು. ಬೆಳ್ಳುಳ್ಳಿದು ಕಲರ್ ಚೇಂಜ್ ಆಗಬೇಕಂತೇನಿಲ್ಲ, 1 ನಿಮಿಷ ಅಷ್ಟೇ ಫ್ರೈ ಮಾಡಿ ಕುಟ್ಟಿ ಇಟ್ಕೊಂಡಿರುವಂಥ ಕಾಳು ಮೆಣಸು ಹಾಕಿ ಒಂದು ಸ್ವಲ್ಪ ಕೈಯಾಡಿಸಿ ಆಮೇಲೆ ಹಸಿ ಖಾರ ನಾವು ಏನು ಮಾಡಿ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ 1 ನಿಮಿಷ ಇದನ್ನ ಸ್ವಲ್ಪ ಫ್ರೈ ಮಾಡಬೇಕು. ಹಸಿ ಖಾರದ ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಇದನ್ನು ಈ ರೀತಿ ಫ್ರೈ ಮಾಡಿ ಆಮೇಲೆ ಹೆಚ್ಚಿಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಹಾಕಿ ಇದನ್ನ ಸ್ವಲ್ಪ ಒಗ್ಗರಣೆ ಒಳಗೆ ಚಲೋ ತಂಗಿ ತಾಳಿಸ್ಬೇಕು. ಒಂದು ಸ್ವಲ್ಪ ಮೆಂತ್ಯ ಸೊಪ್ಪು ಬಾಡೋ ಮಟ್ಟ ಇದನ್ನು ಸ್ವಲ್ಪ ಈ ರೀತಿ ಕೈಯಾಡಿಸಿ ಆಮೇಲೆ ನಾವು ಮೊದಲು ನೆನೆಸಿ ಇಟ್ಕೊಂಡಿರುವಂಥ ಅಕ್ಕಿಗೆ ನೀರೆಲ್ಲ ಬಸಿದು ಇದಕ್ಕೆ ಹಾಕೋಬೇಕು. ನಾವು ಇದನ್ನು ಪಾತ್ರೆ ಒಳಗೆ ಮಾಡೋದ್ರಿಂದ ಒಂದು ಅರ್ಧ ಗಂಟೆ ಮೊದಲು ಅಕ್ಕಿ ನೆನೆಸಿ ಇಟ್ಕೋಬೇಕಾಗ್ತೈತಿ. ಕುಕ್ಕರ್ನಾಗ ಮಾಡೋದಾದ್ರೆ ಒಂದು 15ರಿಂದ 20 ನಿಮಿಷ ಮೊದಲು ಅಕ್ಕಿ ನೆನೆಸಿಟ್ಕೊಂಡ್ರೆ ಸಾಕು. ಈಗ ನೀರೆಲ್ಲ ಬಸಿದು ಅಕ್ಕಿ ಮತ್ತು ಬೇಳೆನ ಇದಕ್ಕೆ ಹಾಕಿ ಒಂದು 2 ನಿಮಿಷ ಇದನ್ನ ಚಲೋ ತಂಗಿ ಈ ರೀತಿ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಪೂರ್ತಿಯಾಗಿ ಬಸಿದು ಅಕ್ಕಿ ಹಾಕೋಬೇಕು ಇದಕ್ಕೆ ಒಗ್ಗರಣೆಗೆ. ಒಂದು 2 ನಿಮಿಷ ಒಗ್ಗರಣೆ ಜೊತೆ ಚಲೋ ತಂಗಿ ಇದೆ ಅಕ್ಕಿ ಮತ್ತು ಬೇಳೆ ಮಿಕ್ಸ್ ಆಗೋ ಮಟ್ಟ ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೋಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ ಹಾಕಿ ಇನ್ನೊಂದ್ಸರಿ ಇದನ್ನ ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು ಬೇರೆ ಯಾವುದೂ ಮಸಾಲೆ ಎಲ್ಲ ಏನೂ ಹಾಕೋಂಗಿಲ್ಲ. ಆಮೇಲೆ ನಾನು 1 ಕಪ್ ಅಕ್ಕಿ 1/4 ಕಪ್ಪಷ್ಟು ತೊಗರಿಬೇಳೆಗೆ 3.5 ಕಪ್ಪಷ್ಟು ನೀರನ್ನು ಮೊದಲು ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ. ನಾನು ಪಾತ್ರೆ ಒಳಗೆ ಮಾಡೋದ್ರಿಂದ 1 ಕಪ್ ಅಕ್ಕಿಗೆ 1/4 ಕಪ್ ಬೇಳೆಗೆ 3.5 ಕಪ್ಪಷ್ಟು ನೀರು ಬಿಸಿ ಇಟ್ಕೊಂಡೇನಿ. ನಾವು ಕುಕ್ಕರ್ನಾಗ ಮಾಡೋದಾತಂದ್ರೆ 1 ಕಪ್ ಅಕ್ಕಿ 1/4 ಕಪ್ ಬೇಳೆಗೆ 2.5 ಕಪ್ಪಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕಾಗ್ತೈತಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣಿನ ರಸ ಹಾಕಿ ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿ ಈ ರೀತಿ ಚಲೋ ತಂಗಿ ಕೈಯಾಡಿಸ್ಬೇಕು. ಆಮೇಲೆ ಇದು ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ಟವ್ ಸಿಮ್ ಮಾಡಿ ಮುಚ್ಚಿ ಪೂರ್ತಿ ಅನ್ನ ಬೆಂದೋ ಮಟ್ಟ ಬಿಟ್ಬಿಡಬೇಕು. ಈಗ ಒಂದು 10 ನಿಮಿಷ ಆದಮೇಲೆ ನೋಡಿ ಕರೆಕ್ಟಾಗಿ ಅನ್ನ ಬೆಂದೈತಿ. ಈ ರೀತಿ ಸರಿ ಚಲೋ ತಂಗಿ ಈ ರೀತಿ ಕೈಯಾಡಿಸಿ ಇದನ್ನು ಮೇಲೆ 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮುಚ್ಚಿ ಸ್ಟವ್ ಆಫ್ ಮಾಡಿ ಒಂದು 10 ನಿಮಿಷ ಬಿಟ್ಬಿಡಬೇಕು. ಆಮೇಲೆ ಬಿಸಿ ಇದ್ದಾಗ ಮೇಲೆ ಒಂದು ಸ್ವಲ್ಪ ತುಪ್ಪ, ಉಪ್ಪಿನಕಾಯಿ ಮತ್ತು ಹಪ್ಪಳದ ಜೊತೆ ಸರ್ವ್ ಮಾಡಿದರೆ ಭಾಳ ರುಚಿಯಾಗಿರ್ತೈತಿ ಮತ್ತು ಭಾಳ ಜಲ್ದಿನ ಆಗುವಂಥ ರೆಸಿಪಿ. ಇದನ್ನು ಲಂಚ್ ಬಾಕ್ಸಿಗೆ, ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ಈ ರೆಸಿಪಿನ ನೀವು ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ.